ಕೊತ್ತನೂರಿನಲ್ಲಿ ಥೇಟ್ ದೃಶ್ಯಂ ಸಿನಿಮಾ ಮಾದರಿಯಲ್ಲೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಕೊಲೆಗಾರ ಬರೋಬ್ಬರಿ 4 ತಿಂಗಳ ಬಳಿಕ ಪೊಲೀಸರ ಅತಿಥಿಯಾಗಿದ್ದಾನೆ. ಹೇಗೆ ಸಿಕ್ಕಿಬಿದ್ದ ಈತ? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ದೃಶ್ಯಂ ಸಿನಿಮಾ ನೋಡಿ ವೃದ್ಧೆಯ ಕೊಲೆ, ಸಾಕ್ಷಿನಾಶ, 4 ತಿಂಗಳುಗಳ ಬಳಿಕ ಅರೆಸ್ಟ್ ಆದ ಕೊಲೆಗಾರ. ದೃಶ್ಯಂ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರ. ಕ್ರೈಮ್ ಮಾಡಿ ಬಚಾವಾಗುವ ದೃಶ್ಯಂ ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ಇದೇ ಮಾದರಿಯಲ್ಲಿ ಕೊಲೆ ಮಾಡಿ 4 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಆಸಾಮಿ ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ಲಕ್ಷ್ಮಣ್. ಇನ್ನು ಈಕೆ 50 ವರ್ಷದ ಮಹಿಳೆ ಮೇರಿ. ಗಂಡನಿಲ್ಲದ ಮೇರಿ ಒಂಟಿಯಾಗಿದ್ರು. ಇಬ್ರು ಕೂಡ ನಾಗೇನಹಳ್ಳಿ ಸ್ಲಂ ಬೋರ್ಡ್ನಲ್ಲಿರುವ ಈ ಬ್ಲಾಕ್ನಲ್ಲಿ ವಾಸ ಇದ್ರು. ಒಂದೇ ಕಡೆ ಇದ್ದಿದ್ರಿಂದ ಇಬ್ಬರ ಮಧ್ಯೆ ಪರಿಚಯ ಆಯಿತು. ಮೇರಿ ಸ್ವಲ್ಪ ಚಿನ್ನಾಭರಣ ಮಾಡಿಕೊಂಡಿದ್ರು. ತಾನು ಮಾಡಿದ ಸಾಲ ತೀರಿಸಲು ಮೇರಿಯನ್ನ ಕೊಂದು ಚಿನ್ನಾಭರಣ ದೋಚುವ ಪ್ಲಾನ್ ಮಾಡಿದ್ದ ಈ ಲಕ್ಷ್ಮಣ. ದೃಶ್ಯ ಸಿನಿಮಾ ನೋಡಿದ್ದ ಆರೋಪಿ ಅದರ ಮಾದರಿಯಲ್ಲೇ ತಪ್ಪಿಸಿಕೊಳ್ಳೋದಕ್ಕೆ ಉಪಾಯ ಕಂಡುಕೊಂಡಿದ್ದ. ಹಾಗಾಗಿ ತನ್ನ ಬಳಿ ಇದ್ದ 4 ಸಿಮ್ ಕಾರ್ಡ್ನ ಪೈಕಿ 3 ಸಿಮ್ ಕಾರ್ಡ್ ಅನ್ನ ಡಿಜೆ ಹಳ್ಳಿ ಪತ್ನಿ ನಿವಾಸದಲ್ಲಿ ಇಟ್ಟಿದ್ದ. 2024 ನವೆಂಬರ್ 25ರಂದು ಮೇರಿ ಮನೆಯ ಕರೆಂಟ್ ಕಟ್ ಮಾಡಿ ಸರಿಪಡಿಸಲು ತನ್ನನ್ನು ಕರೀತಾಳೆ. ಆಗ ಕೊಲೆ ಮಾಡೋ ಹೊಂಚು ಹಾಕಿದ್ದ. ಆದರೆ ಅದು ಸಾಧ್ಯವಾಗಿಲ್ಲ. ಹಾಗಾಗಿ 26ರಂದು ಕೊಲೆ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಆಟೋದಲ್ಲಿ ಹಾಕ್ಕೊಂಡು ಬಾಗಲೂರಿನ ಹೊಸೂರು ಬಂಡೆಯ ಕಸ ಡಂಪಿಂಗ್ ಯಾರ್ಡ್ ಪಕ್ಕ ಬಿಸಾಡಿ ಬಂದಿದ್ದ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ತನಿಖೆಗೆ ಇಳಿದ ಪೊಲೀಸರಿಗೆ ಕೊಲೆ ದಿನ ಈತನ ಟವರ್ ಲೊಕೇಶನ್ ಡಿಜೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಪೊಲೀಸರಿಗೂ ಈತನ ಮೇಲೆ ಅನುಮಾನ ಮೂಡಿರಲಿಲ್ಲ. ಅಲ್ಲದೆ ಆತನು ಅದೇ ದಿನದಿಂದ ಕಾಣೆಯಾಗಿದ್ದ. ಇತ್ತೀಚೆಗೆ ತನ್ನ ಪ್ರೇಯಸಿ ಜೊತೆಗೆ ಕೊಲೆಗಾರ ಲಕ್ಷ್ಮಣ್ ಟಚ್ನಲ್ಲಿದ್ದ. ಆಕೆಯ ಜೊತೆಗೆ ದಿನವಿಡೀ ಮಾತನಾಡೋದಕ್ಕೆ ಶುರು ಮಾಡಿದ್ದ. ಆ ನಂಬರ್ ಟ್ರೇಸ್ ಮಾಡಿದ ಪೊಲೀಸರಿಗೆ ಲಕ್ಷ್ಮಣ್ ಸಿಕ್ಕಿಬಿದ್ದಿದ್ದಾನೆ. ತಮ್ಮದೇ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಿಸಿದಾಗ ಮೇರಿ ಬಳಿ ಇದ್ದ 50 ಗ್ರಾಂ ಚಿನ್ನಕ್ಕಾಗಿ ಕೊಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಯನ್ನ ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ. ನವೆಂಬರ್ 24 ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಆಗುತ್ತೆ. ಮನೇಲಿ ಇರಲಿಲ್ಲ ಅವರು ಲೇಡಿ ಅಂತ ಸೊಸೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಮಿಸ್ ಆದ ನಂತರ ಅಕ್ಯೂಸ್ ಯಾರಿದ್ದಾರೆ ಅವ್ರನ್ನೂ ಆ ಟೈಮಿಂದ ಮಿಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆಯವರು ಇವ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ನಿನ್ನೆ ಅವ್ರನ್ನು ಸೆಕ್ಯೂರ್ ಮಾಡಿದ್ದೀವಿ. ಏನಂದ್ರೆ ಇವರು ಆಕ್ಚುಲಿ ಅಕ್ಯೂಸ್ಡ್ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾರೆ. ಇವರು ಏನೋ ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರ ಮನೆಗೆ ಹೋಗಿ ಅವನು ಸಾಯಿಸಿ ಅವ್ರ ಮೈ ಮೇಲೆ ಇರುವ ಜ್ಯುವೆಲ್ಲರಿ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ದುಡಿದು ಸಾಲ ತೀರಿಸಿದ್ರೆ ಇವತ್ತು ಜೈಲ್ ಸೇರ್ಬೇಕಾಗಿರಲಿಲ್ಲ. 50 ಗ್ರಾಂ ಚಿನ್ನಕ್ಕಾಗಿ ವೃದ್ಧೆ ಕೊಲೆ ಮಾಡಿರೋದು ಮಾತ್ರ ನಿಜಕ್ಕೂ ದುರಂತ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.